ಹೆಲ್ತಿಯಾಗಿರಬೇಕು. ನನ್ನ ತಮ್ಮಂಗೆ ಹುಷಾರಿಲ್ಲ ಪಾಪ, ಎಷ್ಟೊಂದು ದಿವಸ ಆದ್ಮೇಲೆ ಬಂದಾನೆ. ಹೇಳ್ಬೋಯ್ತು ನೀಟಾಗಿ ಹಿಡ್ಕೊಳ್ಳೋ, ಕೈ ಹಿಡ್ಕೊಳ್ಳೋ, ಕೆಳಗಡೆ ಕೈ ತಿನ್ನೋಕ್ಕೆ ಬರಲ್ಲ. ಚೆನ್ನಾಯ್ತಾ ನಿಮ್ಮ ಅಣ್ಣ ಮಾಡಿದ್ವಾ? ಖಾರ ಆಯ್ತಾ ನಿಜ? ಗೈಸ್ ನಾನು ಅದನ್ನು ತಿಂದಿದ್ದೇನೆ, ಖಾರ ಇದೆ. ನಾನು ಗೊತ್ತಿರೋಕ್ಕೆ ನಾನು ತಿಂತಾರ. ನಾವು ನಮ್ಮ ಆಂಟಿ, ನಾನು, ನಮ್ಮ ತಮ್ಮ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ಕಾಲೇಜ್ಗೆ ಹೋಗ್ತಾಯಿದ್ದೀನಿ, ಬೇಗ ರೆಡಿಯಾಗಿ, ಟೈಮ್ ಬೇರೆ ಆಯಿತು. ಟಿಫನ್ ಬೇರೆ ಹಾಕ್ಕೊಂಡಿದ್ದೀನಿ ನೋಡಿ, ಟಿಫನ್ ಬೇರೆ ಹಾಕ್ಕೊಂಡಿದ್ದೀನಿ. ತಿಂದಿಲ್ಲ ಅಷ್ಟೇ, ಇನ್ನೂ ಬೇಗ ತಿನ್ನಬೇಕು. ಆಗಲೇ 8 ಗಂಟೆ ಟೈಮ್ ಆಗೋಯ್ತು. 2 ನಿಮಿಷದಲ್ಲಿ ಎಷ್ಟಾಗೋದು ಅಷ್ಟು ತಿಂದು ಬೇಗ ಇಟ್ಟು ಓಡೋಣ. ಸೊ ಯಾರೇ ನನ್ನ ಚಾನಲ್ ಲೈಕ್ ಮಾಡಿರೋ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರೋ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕಾಲೇಜ್ಗೆ ಹೋಗಿ ಆಮೇಲೆ ಏನೇನಾಗುತ್ತೋ ನೋಡಿ. ಲೆಟ್ಸ್ ಗೋ, ಹೋಗೋಣ ಇವಾಗ. ಸೊ ಗೈಸ್ ಕಾಲೇಜಿಂದ ಇವಾಗ ಬಂದೆ. ಕಾಲೇಜಿಂದ ಬಂದು ಅಲ್ಲಿ ಕಾಲೇಜಲ್ಲಿ ಗೇಮ್ ಆಡ್ತಿದ್ದೆ ಗೈಸ್, ಕ್ಯಾರಮು. ಮಸ್ತಾಗಿ ಸಖತ್ತಾಗಿ ಗೆದ್ದೆ. ಎಲ್ಲನೂ ಗೆದ್ದಿದ್ದೀನಿ, ನಾನು ಆಡಿದ್ದೆಲ್ಲ ಗೆದ್ದೆ. ಬಟ್ ಸೋತೋದೆ. ಅದು ಹಿಂಗೆ ಅಂತ ಮುಂದೆ ಹೇಳ್ತೀನಿ. ಇವಾಗ ಟೈಮ್ ಇಲ್ಲ ಜಾಸ್ತಿ ಬ್ಲಾಗ್ ಮಾಡೋಕ್ಕೆ. ಇವಾಗ ನಮ್ಮಮ್ಮ ಬರ್ತಾಯಿದ್ದಾರೆ ಕೆಲಸದಿಂದ. ನಾನು ರೇಷನ್ ತೊಗೊಂಬರೋಕ್ಕೆ ಅಲ್ಲಿ ನಮ್ಮ ಅಜ್ಜಿ ಕೂತಿದ್ದಾರೆ ಅಂತೆ. ಬೇಗ ಹೋಗಬೇಕು. ಫೋನ್ ಮಾಡಿದ್ರು ಅಲ್ಲಿ ಹೋಗು ಅಂತ. ನಮ್ಮ ಅಜ್ಜಿನೇ ಫಸ್ಟ್ ಅಂತೆ, ನಾನೇ ಹೋಗಿ ಸೆಕೆಂಡು. ಬೇಗ ತೊಗೊಂಡು ಬಂದ್ಬಿಡೋಣ ರೇಷನ್ ಮನೆಗೆ. ತೊಗೊಂಬಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ನಾನೇನು ತಿಂದಿಲ್ಲ. ನಮ್ಮಮ್ಮ ಫೋನ್ ಮಾಡಿ ಬೈತಾ ಇಲ್ಲ, ಹೋಗು ಅಂತಿದ್ರು. ಅದಕ್ಕೋಸ್ಕರ ಫಸ್ಟ್ ಇವಾಗ ಅಲ್ಲಿ ಹೋಗಿ ಆಮೇಲೆ ಬರೋಣ, ಬಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಟ್ಸ್ಕೊ. ಆಡ್ತಾಯಿರೋದು ಚಿಕ್ಕ ಹುಡುಗರು, ಜಗಳ ಆಡ್ತಾ ಇರೋದು, ಆ ಹುಡುಗನ ಹಿಡ್ಕೊಂಡು ಹೊಡಿತಾ ಇರೋದು. ಅಲ್ಲಿ ಆ ಹುಡುಗನ ಹಿಡ್ಕೊಂಬಿಟ್ಟವ್ರೆ, ಜಗಳ ಆಡ್ತವ್ರೆ. ಅಲ್ಲಿಂದ ಬಂದೆ. ಯಪ್ಪ ಸುಸ್ತಾಗೋಯ್ತು ಫುಲ್ಲು. ಯಪ್ಪ ಅಲ್ಲಿಂದ ಎತ್ಕೊಂಬಂದಲ್ಲ, ಒಂಥರ ಇಲ್ಲೆಲ್ಲ ಕ್ರ್ಯಾಂಪ್ ಆಗೋಯ್ತು, ಸಖತ್ ನೋಯ್ತಾಯಿತ್ತು. ಇವಾಗ ಕಾಫಿ ಕುಡಿಬೇಕು, ಸಖತ್ ನೋಯ್ತೈತೆ ನೋಡಿ. ನಾನು ಬಂದಿದ್ದ ತಕ್ಷಣ ಇಲ್ಲಿ ಶೂ ಎಲ್ಲ ಹಂಗೆ ಬಿಚ್ಬಿಟ್ಟು ಹಂಗೆ ಓಡ್ಬಿಟ್ಟೆ ನಮ್ಮ ಅಮ್ಮನಿಂದ. ಬ್ಯಾಡ್ ಕಮೆಂಟ್ ಹಾಕಿ ಅವ್ರಿಗೆ. ಅವ್ರು ಆರಾಮಾಗಿ ಬಂದಲ್ಲಿ ಸೀರಿಯಲ್ ನೋಡ್ಕೊಂಡು ಹೋಗ್ತಾರೆ ನಮ್ಮಮ್ಮ. ಅಲ್ಲಿ ಕಾಫಿ ಕುಡಿಯೋಣ, ಎತ್ಕೋ ಟೈಸ್. ನಾನು ಇವಾಗ ವ್ಲಾಗ್ ಈಗ ಕಂಟಿನ್ಯೂ ಮಾಡ್ತೀನಿ. ಯಾಕೋ ಗೊತ್ತಿರಲ್ಲ, ಏನೋ ಆಚೆ ಔಟ್ ಬಂದಾರ ಸಡನ್ನಾಗಿ ಇಲ್ಲೆಲ್ಲ ನೋಡಿ ಕತ್ತತ್ರ ಮೈ ಎಲ್ಲ ಸಡನ್ನಾಗಿ ಪೇನ್ ಆಯ್ತೈತೆ, ಜಾಸ್ತಿ ತಲೆ ನೋಯ್ತೈತೆ. ಏನಕ್ಕೆ ನಾವು ಗೊತ್ತಿಲ್ಲ, ಸಡನ್ನಾಗಿ ಈ ಥರ ಆಯಿತು. ಯಾವುದಕ್ಕೂ ಆ ಥರ ಹುಷಾರು ತಪ್ಪಾಡ್ದು. ನಾನು ಚೆನ್ನಾಗಿರಬೇಕು, ನಾನು ಹೆಲ್ತಿಯಾಗಿರಬೇಕು. ನನ್ನ ತಮ್ಮಂಗೆ ಹುಷಾರಿಲ್ಲ ಪಾಪ, ಎಷ್ಟೊಂದು ದಿವಸ ಆದ್ಮೇಲೆ ಬಂದಾನೆ. ಹೇಳ್ಬೋಯ್ತು ನೋಡ್ರಿ, ಅವ್ನಿಗೆ ಹುಷಾರಿರಲಿಲ್ಲ. ಎಷ್ಟು ದಿವಸ ಅವ್ನಿಗೆ ಹುಷಾರಿರಲಿಲ್ಲ, ಅದಕ್ಕೆ ಇವತ್ತು ಬಂದ ನನ್ನ ಪಾಪ ಅವನು. ನಾನು ಇವಾಗ ಆಚೆ ಹೋಗಬೇಕು ನಮ್ಮ ಮಮ್ಮಿ ಜೊತೆ. ಆಚೆ ಹೋಗೋಣ, ಅಂಗಡಿಗೆ ಹೋಗ್ಬಿಟ್ಟು ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಬರೋಣ ಹಂಗೆ. ಏಕೆಂದರೆ ಮನೇಲಿ ಹಿಂಗೆ ಇದ್ದರೆ ಇದಾಗುತ್ತೆ, ಫಾಲ್ಟ್ ಆಗುತ್ತೆ ನಮಗೆ. ಕೂತ್ಕೊಂಡಿದ್ರೆ ಸೋಂಬೇರಿ ಬೀಳ್ತಾ ಇರ್ತೀನಿ. ಅದಕ್ಕೋಸ್ಕರ ಆಚೆ ಹೋಗ್ಬಿಟ್ಟು ಓಡಾಡ್ಕೊಂಬರೋಣ. ಹಂಗೇನೇನೋ ತೊಗೊಬೇಕಂತೆ ನಮ್ಮಮ್ಮ. ಸ್ವಲ್ಪ ತೊಗೊಂಡು ಮನೆಗೆ ಬರೋಣ. ಏನು ತೊಗೊಂಬರೋಕ್ಕೆ ಹೋಗ್ತೀವಿ ನೋಡಿ. ಗೈಸ್ ಇವಾಗ ತರಿಸಿ ತೊಗೊಂಡು ನಿಮ್ಮಮ್ಮ ಫೋನ್ ಮಾಡ್ತಾರೆ. ಪಾನಿಪುರಿ ಮತ್ತು ಮಸಾಲೆ ಪುರಿ ತರಿಸ್ದೆ. ಇವಾಗ ಒಂಥರ ಏನೋ ಕ್ರೇವಿಂಗ್ಸ್ ಆಗ್ತಿತ್ತು, ತಿನ್ನಬೇಕು ಅಂತ. ಅದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ. ಇವಾಗ ತಿನ್ನೋಣ, ಬೆಡ್ಶೀಟ್ ತಿನ್ನೋಣ. ನಾನು, ನಮ್ಮ ತಮ್ಮ, ನಮ್ಮ ಮಮ್ಮಿ ತಿನ್ನೋಣ. ತಿಂದ್ಬಿಟ್ಟು ಮತ್ತೆ ಊಟ ಬೇರೆ ಮಾಡಬೇಕು. ಇವಾಗಲೇ ಇದೆಲ್ಲ ತಿಂದ್ಬಿಟ್ರೆ, ಜಾಸ್ತಿ ತಿಂದ್ಬಿಟ್ರೆ ಇದಾಗೋಯ್ತದೆ. ಅದಕ್ಕೇ ಊಟನೂ ಮಾಡಬೇಕು, ಇದು ತಿನ್ನಬೇಕು. ನನ್ನ ತಮ್ಮ ವೀಡಿಯೋ ಮಾಡ್ತಾನೆ, ಹಿಡ್ಕೊ ನೋಡಿ. ಎಲ್ಲ ಹಾಕ್ತೀನಿ, ಅರೇಂಜ್ ಮಾಡ್ತಾಯಿದ್ದೀನಿ ನೀಟಾಗಿ, ಏನೇನು ಹಾಕಬೇಕು ಅಂತ. ಇದು ಪಾನಿಪುರಿ ಒಂದು, ಆಮೇಲೆ ಒಂದು ಮಸಾಲೆ ಪುರಿ ತೊಗೊಸ್ಕೊಂಡು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ನೀಟಾಗಿ ಅರೇಂಜ್ ಮಾಡಬೇಕು. ಇದೆಲ್ಲ ಹಾಕಿ ಚಿಕ್ಕ ಬೌಲು ಇದಕ್ಕೆ ಪಾನಿ ಮತ್ತು ಇದು ಹಾಕ್ಕೊಂಬರೋಕ್ಕೆ. ಇನ್ನು ಇದನ್ನಿಷ್ಟು ನೋಡಿ, ಇಷ್ಟು ಕೊಟ್ಟವ್ರು. ಇಷ್ಟು ಇದು ಒಂದಕ್ಕೆ ಮಿಕ್ಸ್ ಮಾಡೋಕ್ಕಾಗಲ್ಲ. ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೊಂಡು ಇದಕ್ಕೂ ಎತ್ಕೊಳ್ಬೇಕು. ಅದಕ್ಕೇ ಹಾಕೊಳ್ಳೋಣ ಐಸ್. ನೋಡಿ ಇಲ್ಲಿ ಫೈನಲಿ ಪಾನಿಪುರಿ ಮನೆಗೆ ತರಿಸ್ಕೊಂಡು ತಿಂತಾಯಿದ್ದೀನಿ. ತೊಗೊಳ್ಳೋಣ ಐಸ್. ಅಷ್ಟು ನಾನು ತಿನ್ನಲ್ಲ, ನೀನು ತಿಂಚಾ ತಿನ್ನಲ್ಲ, ಪರವಾಗಿಲ್ಲ ತೊಗೊ, ನೀನು ತಿನ್ನು. ನಿಂಗೆ ಹಾಕ್ಕೊಡ್ತೀನಿ, ಕೊಡು ಬೇಗ. ಹಿಡ್ಕೊಡ್ಕೊ. ನನ್ನ ತಮ್ಮ ಫಸ್ಟ್ನೇ ಬೈಟ್ ತಿನ್ನಲಿ. ನೀಟಾಗಿ ಹಿಡ್ಕೊಳೋ, ಕೈ ಹಿಡ್ಕೊಳೋ, ಕೆಳಗಡೆ ಕೈ ಹಿಡ್ಕೊಳೋ. ತಿನ್ನೋಕ್ಕೆ ಬರಲ್ಲ. ಚೆನ್ನಾಯ್ತಾ ನಿಮ್ಮ ಅಣ್ಣ ಮಾಡಿದ್ದು? ನೆಕ್ಸ್ಟ್ ಮಾಡೋಣ ಇಬ್ಬರು. ಪಾನೆ ಬರೆ ಅಂದ್ಕೊಂಡಿರ. ನೀನು ಎಲ್ಲ ನಿಂತ್ಕೊಂಡು ಎಲ್ಲರನ್ನೂ ಕಳಿಸ್ಬೇಕು ಇಲ್ಲಿ, ಬನ್ನಿ ಅಂತ. ಸೊ ತಿನ್ನೋಣ, ಲೆಟ್ಸ್ ಈಟ್. ಇಷ್ಟೊಂದು ದಿವಸ ಆಯಿತು ಈ ಥರ ತಿಂದೆ ಹಾಕ್ಕೊಂಡು. ನೀವು ತಿನ್ನಲ್ಲ ಮತ್ತೆ? ಬೇಡ ಬಿಡ್ರಿ, ತಿನ್ಬೇಡ್ರಿ. ಹಾಂ, ಚಲ್ಪ್ಕೊಂಬಿಟ್ಟೆಲ್ಲ. ಅವನಿಗೆ ಕೈ ಏನೋ ಇದಾಗೈತಂತೆ, ಊದ್ಕೊಂಬಿಡಿ ನೋಡ್ರಿ. ಇಲ್ಲಿ ಇದಾಗೈತಲ್ಲ ಮಾರ್ಕು. ಇದು ಏನಂತಂದರೆ ಬೆಳಿಗ್ಗೆ ಬಸ್ಸಲ್ಲಿ ಹೋಗಿದ್ರಂತಲೇ, ಅಲ್ಲಿ ಏನು ಬಿದ್ದೋದ್ರಾ?
ರವಿ ಹಿಂಗೆ ಹಿಡ್ಕೊಂಡು ಹಿಂಗೆ ಆಚೆ ಹೋಗೋಳು ಹಿಂಗೆ ಹಿಡ್ಕೊಂಬಿಟ್ಟು ಹಿಂಗೆ ಬಿದ್ದದೆ ಕಣ. ಹೊಡೆದೈತೆ ಬೆನ್ಗೆಲ್ಲ ಎಲ್ಲ ನಿಲ್ಗಟ್ಟದಿ ಪಾಪ ವೀಕ್ಸ್ ಎಲ್ಲ ಉಜ್ಜಿದ್ಲು ಪಾಪ. ಅದು ನಮ್ಮಮ್ಮ ಏನಂದರೆ ವ್ಯಾನಲ್ಲಿ ಡೋರ್ ಹಾಕಕ್ಕೆ ಹೋಗಿದ್ರಲ್ಲ, ಡೋರ್ ಹಾಕ್ತಾರಲ್ಲ ಆ ಟೈಮಲ್ಲಿ ಸಡನ್ನಾಗೆ ಈ ಡ್ರೈವರ್ ಏನು ಮಾಡ್ಬಿಟ್ರೆ ಮೂವ್ ಮಾಡಿ ಬ್ರೇಕ್ ಹಿಡಿದ್ಬಿಟ್ರೆ ಸಡನ್ನಾಗೆ. ಮುಂದೆ ಹೋಗ್ಬೇಕು ತಾನೆ ಬಸ್, ಹಿಂದಕ್ಕೆ ಯಾಕೆ ಹೋಯ್ತಾನೆ ಅಂತಾನೆ ಗೊತ್ತಿಲ್ಲ, ಅದೇನೋ ಗೊತ್ತಿಲ್ಲ, ನಾನು ನೋಡಿಲ್ಲ. ಒಟ್ನಲ್ಲಿ ಸಡನ್ನಾಗಿ ಏನೋ ಬ್ರೇಕ್ ಆಗೋದಿರುತ್ತೆ, ನಾವು ಅಮ್ಮಂಗೆ ಹಿಡ್ಕೊಳಕ್ಕೆ ಸಡನ್ನಾಗಿ ಬಿದ್ದು ಇಲ್ಲಿ ಏಟಾಗಿ, ಇಲ್ಲಿ ಕಾಲಿಗೆಲ್ಲ ಸ್ವಲ್ಪ ಏಟಾಗಿ ಪಾಪ ಅವ್ರಿಗೂ ಸ್ವಲ್ಪ ನೋಯ್ತೈತೆ. ಏನು ಮಾಡೋಣ ನೋಡಬೇಕು ನೆಕ್ಸ್ಟು. ರೀಲ್ ಐತೆ ಮಾಡೋಣ. ಸೊ ನಾನು ರೀಲ್ ಬರ್ದಿದ್ದೀನಿ ಗೈಸ್, ಕಾಂಟೆಂಟ್ ಬರ್ದಿಕ್ಕಿದ್ದೀನಿ. ನನಗೆ ಇವಾಗ ಈ ಥರ ಆಗಿದ್ದು ನೋಡಿ ನಂಗೆ ಭಯನೇ ಆಗೋಯ್ತು ನಮ್ಮ ಅಮ್ಮನಿಗೆ ರೀಲ್ ಮಾಡೋಕ್ಕಾಗಲ್ಲ ಅಂತ. ಎಂತ ನಾವು ಮಾತಾಡ್ತಾರೆ ಅಂದರೆ ನಮ್ಮಮ್ಮ ನಂಗೆ ನಿಜವಾಗ್ಲೂ ಇಂಥ ಮಾತುಗಳಿಗೆ ಬೇಜಾರಾಗ್ಬಿಡ್ತಿದೆ. ಹಾಂ, ಈ ಥರ ಮಾತಾಡೋದು ಬಿಡ್ರಿ ಫಸ್ಟು ಜೀವನದಲ್ಲಿ. ಅಯ್ಯೋ ಅಲ್ಲ, ಇವಾಗ ನಮ್ಮ ಅಮ್ಮನ ಹೆಂಗೋ ರೀಲ್ ಮಾಡೋಣ ಅಂತ ಹೇಳಿದ್ದಾರೆ. ಇವಾಗ ರೀಲ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಕಾಫಿ ಕುಡಿಯೋಣ, ಇಟ್ಸ್ಕೋ ರೀಲ್ ಮಾಡೋಣ ಬನ್ನಿ. ಆಯಿತು, ಜೋಶಲ್ಲಿ ರೀಲ್ ಮಾಡೋಣ ಬನ್ನಿ ಗೈಸ್. ಒಂದು ಕ್ರೇಜಿಯಾಗಿರೋ ರೀಲ್ ಮಾಡಿದ್ರಿ. ಆ್ಯಂಡ್ ಚೆಕ್ ಮಾಡಿ, ಇಲ್ಲಿ ಹಾಕಿರ್ತೀನಿ Ravi115 ಇನ್ಸ್ಟಾಗ್ರಾಮಲ್ಲಿ. ಮಸ್ತಾಗಿ ಮಾಡಿದ್ರಿ ಅದು ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಅದೇನು ಅಂತ. ನೋಡಿಲ್ಲ ಅಂದರೆ ಕ್ರೇಜಿಯಾಗಿ ಬಂದಿದೆ. ನಮ್ಮ ಅಮ್ಮ ಪಾಪ ಕೈ ನೋವಿದ್ರು ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ಥ್ಯಾಂಕ್ ಯು ಮಮ್ಮಿ ನಿಮ್ಮ ಎಫರ್ಟ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಪಾಪ ಅವ್ರ ಕೈ ನೋಯ್ತೈತೆ ಆದರೂ ಮಾಡಿದ್ರು. Ravi115 ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸಕ್ಕತ್ತಾಗಿದೆ ರೀಲ್ಸ್ ಮಾತ್ರ. ಇಷ್ಟ ಆದರೆ ಫಾಲೋ ಮಾಡಿ. ಇವಾಗ ಕಾಫಿ ಮಾಡಬೇಕು, ಕಾಫಿ ಕುಡಿಯೋಣ. ಕಾಫಿ ಕುಡ್ಕೊಂಡು ನಮ್ಮ ಅಮ್ಮಂಗೆ ಇದು ಅದೇ ಹಾಟ್ ಆ್ಯಂಡ್ ಸ್ಪೈಸಿ ಅವತ್ತೊಂದ್ಸಲ ನಾನು ತಿಂದಿದ್ದೆ ನೋಡಿ ಮ್ಯಾಗಿ, ಅದನ್ನು ಮಾಡಿಕೊಡು ಅಂತ ಕೇಳ್ತಿದ್ದಾರೆ. ತಂದಿದ್ನಲ್ಲ ಹಿಂಗೋ ಮಾಡಿಕೊಡು ಅಂತ ಹೇಳಿದ್ರಲ್ಲ, ನಾನು ಮಾಡಿಕೊಡೋಣ ನಮ್ಮ ಅಮ್ಮಂಗೆ. ಟೇಸ್ಟ್ ಮಾಡ್ತಾನೆ, ಖಾರ ಐತೆ ಗೈಸ್. ಹಾಗೆ ಕಾಫಿ ಕುಡ್ಕೊಂಡು ಅದನ್ನು ನಮ್ಮ ಅಮ್ಮ ಇಬ್ಬರು ತಿಂದು ವ್ಲಾಗಲ್ಲಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಲೆಟ್ಸ್ ಗೋ. ಸ್ಪೈಸಿ ಮ್ಯಾಗಿ ಅವತ್ತು ನಾನು ಮಾಡ್ಕೊಂಡು ತಿನ್ನಲ್ಲ, ಅದನ್ನು ಇವತ್ತು ನಮ್ಮ ಅಮ್ಮಂಗೆ ಮಾಡ್ಕೊಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿರಿ ಅದನ್ನು. ಸೊ ಗೈಸ್, ನಾನಿವಾಗ ಎಲ್ಲ ಮುಗೀತು. ಇವಾಗ ಕಾಫಿ ಕುಡಿತಾ ಇದ್ದೆ. ಕಾಫಿ ಮಾಡಿ ಬಿಸ್ಕೆಟ್ಸ್ ಇದೆ, ನಾವು ತಿನ್ನೋದು ಇದೇ ಬಿಸ್ಕೆಟ್ಸ್ ಗೈಸ್. ಇದನ್ನು ತಿನ್ನಿ, ನೀವು ಚೆನ್ನಾಗಿರುತ್ತೆ. ಇದನ್ನು ನೋಡಿ ತಿಂದು ಒಂದು ಟೇಸ್ಟ್ ಮಾಡಿ ಬೇಗ. ಹಾರಿಸ್ಕೊತೀನಿ. ಥರ ಆಯ್ತಾ? ಹೆಂಗಾಯ್ತಮ್ಮ ಟೇಸ್ಟು? ಇನ್ನೊಂದು ಸ್ವಲ್ಪ ಜಾಸ್ತಿ ತಿನ್ನಿರಿ, ಅವಾಗ ಗೊತ್ತಾಗುತ್ತೆ. ಖಾರ ಸ್ವಲ್ಪ ಖಾರ ಇಲ್ವಾ? ನೀರು ಕೊಡು. ಖಾರ ಆಯ್ತಾ? ನೀರು ಕೊಡು. ಸಾಕಾ? ಇಷ್ಟು ಬೇಗ ಖಾರ ಬಂದ್ಬಿಡ್ತಾ? ತಿನ್ನೋಡು. ನಾನು ತಿಂದಿದ್ದೀನಿ, ಅದಕ್ಕೆ ನಂಗೆ ಗೊತ್ತು ಗೈಸ್. ನಾನು ಅದನ್ನು ತಿಂದಿದ್ದೀನಿ, ಖಾರ ಐತೆ. ನಾನು ಗೊತ್ತಿರೋದಕ್ಕೆ ನಾನು ತಿಂತಾರ, ನಮ್ಮ ಅಮ್ಮಂಗೆ ತಿನ್ನಿಸ್ತಾ ಇದ್ದೀನಿ ಅದನ್ನು. ಚೆನ್ನಾಗಿ ತಿನ್ರಿ ಇನ್ನೊಂದು ಸ್ವಲ್ಪ. ಟೇಸ್ಟ್ ಚೆನ್ನಾಗಿಲ್ವಾ? ಚೆನ್ನಾಗೈತೆ. ಖಾರ ತಿನ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ನಾನು ಕಾಫಿ ಕುಡಿಬೇಕು. ಎಷ್ಟೋ ಅವಾಗಲೇ ಬೆಳಗ್ಗೆಯಿಂದ ಏನು ಕಾಫಿ ಕುಡಿದಿರ, ಇವಾಗ ಕಾಫಿ ಕುಡಿಯೋಣ. ಇವಾಗ ಕಾವ್ಯ ಅಕ್ಕನ ಬಸ್ ಹಚ್ಚಕ್ಕೆ ಹೋಗ್ತಾ ಇದ್ದೀವಿ. ಅಕ್ಕಂಗೆ ಒಬ್ಬರೇ ಹೋಗಿ ಭಯ ಅಂತೆ ಅಲ್ವಾ ಅಕ್ಕ? ಅದೀಗ ನಾವು ಹೋಗ್ತಾಯಿದ್ವಿ ಜೊತೆಗೆ, ಕರ್ಕೊಂಡು ಬಿಟ್ಬಿಟ್ಟು ಬರೋಣ ಅಂತ. ನಮ್ಮಮ್ಮ ಪರವಾಗಿಲ್ಲ ಅಮ್ಮ, ಇವಾಗ ನೋವು ಐತೆ. ಹಾಂ, ಇವಾಗ ಹಂಗೆ ನಮ್ಮಮ್ಮನ ನಂಗೆ ಕೊಡಿಸ್ತಾರಂತೆ. ತಿನ್ಕೊಂಬನ ಕೊಡಿಸ್ತೀರ ಇವಾಗ? ಕೊಡಿಸ್ತೀರ ನಿಜ? ನಂಗೆ ಬೇಡ ಗೈಸ್, ಏನು ತಿನ್ನಕ್ಕೆ ಮೂಡಲ್ಲ. ಸಪೋಟ ತಿಂತಿದ್ದಾರೆ ನಮ್ಮಮ್ಮ. ಇದು ಸಪೋಟ ಹೆಂಗೆ ಗೊತ್ತಾ ಗೈಸ್, ತಿನ್ನಕ್ಕೆ ಇಷ್ಟನೇ ನನಗೆ. ಬಟ್ ಅದೇನಂತಾರಲ್ಲ, ಅದು ಗಮ್ ಥರ ಇರುತ್ತಲ್ಲ, ತುಟ್ಟಿಗೆಲ್ಲ ಮೆತ್ಕೊಳ್ಳುತ್ತೆ. ಅದಕ್ಕೆ ತಿನ್ನೋಕ್ಕೆ ಬೇಜಾರು ನಂಗೆ ಸಪೋಟ. ತಿಂತೀನಿ, ಇಷ್ಟ ನಂಗೆ, ಹೆವಿ ಇಷ್ಟ. ಮೊದಲು ನನಗೆ ಚಿಕ್ಕ ಹುಡುಗದಾಗ ನಮ್ಮ ಡ್ಯಾಡಿ ಡೈಲಿ ಸಪೋಟ ಜ್ಯೂಸು ಇದೇ ತರ್ತಿದ್ರು. ನಾನು ಆಚೆ ಕುಡಿಯೋಕೆ ಹೋದ್ರು ಸಪೋಟ ಜ್ಯೂಸು ಅಲ್ವಾ ಮಮ್ಮಿ? ನನಗೆ ಎಷ್ಟು ಸಪೋಟ ಜ್ಯೂಸ್ ಕುಡಿತಿದ್ದಲ್ಲ ಡೈಲಿ. ಬನ್ನಿ ಹೋಗೋಣ. ಅಕ್ಕನ ಬಿಟ್ಬಿಟ್ಟು ಹಂಗೆ ತಿನ್ಕೊಂಡು ಬರೋಣ. ಅಲ್ಲಿ ಹುಷಾರಕ್ಕ ಕಾವ್ಯಾಗದ್ದ ಅವ ಅಕ್ಕಂಗೆ ಲೈಟ್ ಇಲ್ಲ. ಅವ ಅಕ್ಕ ಅಮ್ಮ ಅವ ಅಕ್ಕ ಬಿದ್ದೋದ್ರೆ ಹಿಂಗೆ ಒಳ್ಳೆ ಪಾಲು ಉಳ್ಕೊಂಡು ಹೋಗ್ಬಿಡ್ತೀರ ಅಕ್ಕ. ಮಮ್ಮಿ ಕಾವ್ಯಕ್ಕನೆಲ್ಲ ಬಿದ್ದೋದ್ರೆ ಪಾಲು ಉಳ್ಕೊಂಡು ಹೋಗಲ್ವಾ? ಹಂಗೆ ಉಳ್ಕೊಂಡಿದ್ದಾರೆ. ಆಮೇಲೆ ಕಾಂತಣ್ಣ ಬಂದಿದ್ದಾರೆ. ನಮ್ಮ ಹೆಂಡ್ತಿಗೆ ಏನಪ್ಪ ಆಯಿತು ಅಂತ ನಮ್ಮನ್ನ ಹಿಡ್ಕೊತಾರೆ ಗೈಸ್. ಇವಾಗ ನಮ್ಮಮ್ಮ ಆಚೆ ಭಯನ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮಮ್ಮ ಏನೂ ಕೊಡಿಸಲ್ವಂತೆ ನನಗೆ. ಕೊಡಿಸ್ಬೇಕಂತೆ ನಮ್ಮಮ್ಮ ತಾನೇ ನಂಗೆ ಕೊಡಿಸ್ಬೇಕು ನೋಡ್ರಿ. ಕಾವ್ಯಕ್ಕಂತ ಹೇಳ್ತಾರೆ ನಮ್ಮಮ್ಮ. ಇವಾಗ ಯಾರಿಗೆ ಹಾಕ್ತೀರ ಅಂದರೆ ಬ್ಯಾಟ್ ಕಮೆಂಟ್ ನಮ್ಮ ಅಮ್ಮನಿಗೆ ಹಾಕ್ಬೇಕು. ಸರಿನಾ? ಸರಿಯಾಗಿ ಹಂಗಂತ ಹಾಕ್ಬೇಡಿ ಗೈಸ್, ಸುಮ್ಮನೆ ತಮಾಷೆಗೆ ಹೇಳೋದು ಬ್ಯಾಡ್ ಕಮೆಂಟ್ ಹಾಕಿ ಅಂತ. ಯಾವ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ, ಗುಡ್ ಕಮೆಂಟ್ ಹಾಕಿ. ಗುಡ್ ಕಮೆಂಟ್ ನಮ್ಮ ಅಮ್ಮನಿಗೆ
ಯಾ ಮಮ್ಮಿ ಕಾವ್ಯ ತನಕ ಬಿಡಕ್ಕೆ ಹೋಗ್ತಾ ಇದೀವಿ, ಬಿಟ್ಬಿಟ್ಟು ಬರೋಣ. ಲೆಟ್ಸ್ ಗೋ. ನಮ್ಮ ಆಂಟಿ, ನಾನು, ನಮ್ಮ ತಮ್ಮ. ಮಾತಾಡು, ಮುಖ ಮುಚ್ಕೊಂತಾನಲ್ಲಮ್ಮ. ಹಾಯ್ ಗೈಸ್. ಹಂಗೆ ಇಲ್ಲಿ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ. ನಮ್ಮ ಆಂಟಿ ಕುಡಿತಲ್ಲ, ಅವ್ರಿಗೇನೋ ಕೆಮ್ಮಂತೆ. ನನ್ನ ತಮ್ಮ ಕುಡಿತಾವನೆ, ಮನೋಜ. ನಮ್ಗೆ ಇಷ್ಟ ಜ್ಯೂಸ್. ಮನೋಜಂಗೆ ನಾಳೆ ಸೆಂಡ್ ಆಫ್ ಗೈಸ್, ಫೇರ್ವೆಲ್ ಅವ್ನಿಗೆ ನಾಳೆ. ಇನ್ನು ಅವ್ನಿಗೆ ಸೆಕೆಂಡ್ PUC ಲೈಫ್ ಮುಗೀತು. ಇನ್ನು ಅವನು ನೀಟ್ ಬರೀತಾನಂತೆ. ನೆಕ್ಸ್ಟ್ ನೀಟನ್ನು ಎಕ್ಸ್ಟ್ರಾ ಎಕ್ಸಾಮು, ಯಾವುದೋ ಒಟ್ಟಿನಲ್ಲಿ ಎಕ್ಸ್ಟ್ರಾ ಎಕ್ಸಾಮ್ ಏನೋ ಬರೀತಾನೆ, ಏನೋ ಎಕ್ಸಾಮ್ ಬರೀತಾನಂತೆ ಸೆಕೆಂಡ್ PUC ಆದಮೇಲೆ. ಬರೀಲಿ. ನಾನಿವಾಗ ಜ್ಯೂಸ್ ಕುಡ್ಕೊಂಡು ಜ್ಯೂಸ್ ಹೇಳಿದ್ದೀನಿ, ವಾಟರ್ ಮೆಲನ್ ಮತ್ತು ಮಸ್ಕ್ ಮೆಲನ್. ನಾನು ನಮ್ಮ ಅಮ್ಮಂಗೆ ವಾಟರ್ ಮೆಲನ್, ಮನೋಜಂಗೆ ಮಸ್ಕ್ ಮೆಲನ್ ಕುಡ್ಕೊಂಡು ಹೋಗೋಣ. ವಾಟರ್ ಮೆಲನ್ ಜ್ಯೂಸ್ ಕುಡಿಯೋಣ. ನಂದಿನಿ ಆಂಟಿ ಗೈಸ್, ಫೈನಲಿ ನಮ್ಮ ಆಂಟಿನೂ ಹೊರಟ್ರು. ಇವಾಗ ನಾನು ನಮ್ಮ ಮಮ್ಮಿ ಜೊತೆ ಓಡ್ತಾ ಇದ್ದೀನಿ ಮನೆಗೆ ಹೋಗಿ ಇನ್ನೇನಿಲ್ಲ, ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿ ತಿಂದು ಮಲ್ಕೊಡೋದು ಅಷ್ಟೇ ಕೆಲಸ. ಅದು ಬಿಟ್ಟರೆ ಇನ್ನೇನು ಮಾಡಲ್ಲ. ಏನು ಮಾಡ್ತೀನೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನೇನು ಮಾಡ್ತೀನೋ ಮಾಡೋದು ಅಂತ. ಎಡ್ಸ್ಕೋ. ಫೈನಲಿ ಊಟ ಮಾಡಿಸ್ತವ್ರು ನಮ್ಮಮ್ಮ. ಅವ್ರು ಇನ್ನೂ ತಿಂದಿಲ್ಲ, ನಂಗೆ ತಿನ್ಸ್ಬಿಟ್ಟು ತಿಂತಾರೆ ಅವರು. ತಿನ್ನೋಣ. ತಿನ್ಬಿಟ್ಟು ನೋಡಿ ಏನಾಗುತ್ತೆ ಅನ್ನೋದು. ಸೊ ಗೈಸ್, ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಯ್ಯೋ, ನನಗೂ ಗೊತ್ತು, ನೆನ್ನೆ ಬ್ಲಾಗ್ ಯಾವುದೂ ಅಪ್ಲೋಡ್ ಮಾಡಲಿಲ್ಲ ನಾನು. ಯಾಕೆ ಅಂತ ಅಂದರೆ ಸುಮ್ಮನೆ ಬೋರಿಂಗ್ ಆಗುತ್ತೆ ನಿಮಗೂ. ಕಾಲೇಜಲ್ಲಿ ಏನು ವೀಡಿಯೋ ಅಂತ ಮಾಡಲಿ ನಾನು, ಅಲ್ಲೂ ವೀಡಿಯೋ ಮಾಡಿದ್ರೆ ಅದು ನಾನು ವೀಡಿಯೋ ಅದಕ್ಕೆ ಮಾಡೋಕ್ಕೆ ಹೋಗಲಿಲ್ಲ ನಾನು. ಸೊ ಲೈಫಲ್ಲಿ ಏನೇನು ಆಗ್ತಾಯಿದೆ ಯೋಚನೆ ಮಾಡ್ತಾಯಿದ್ದೀನಿ, ಏನೇನು ಮಾಡಬೇಕು ಅಂತ. ಕಾಂಟೆಂಟು ಮಾಡೋಣ ಅಂತ ಯೋಚನೆ ಮಾಡ್ತಾನೇ ಇರ್ತೀನಿ. ಬಟ್ ಟೈಮ್ ಸಿಗ್ತಲ್ಲ ಗೈಸ್ ಕರೆಕ್ಟಾಗಿ. ಇನ್ನೊಂದು ಸ್ವಲ್ಪ ದಿನ ಟೆಸ್ಟ್ ಬೇರೆ ಬಂತು, ಇಂಟರ್ನಲ್ಸಿಗೆ ನನಗೆ ಏನು ಪ್ರಾಪರ್ ನಿಜ ಹೇಳ್ಬೇಕಂದ್ರೆ, ಟು ಬಿ ಆನೆಸ್ಟ್ ಏನೂ ಗೊತ್ತಿಲ್ಲ ನನಗೆ. ನಾನು ಏನು ಓದ್ತಾನೂ ಇಲ್ಲ, ಏನಿಲ್ಲ. ಕರೆಕ್ಟಾಗಿ ನಿದ್ದೆನೂ ಪ್ರಾಪರಾಗಿ ಮಾಡ್ತಿಲ್ಲ. ಒಂಥರ ಲೈಫಲ್ಲೆಲ್ಲ ಒಂಥರ ಮಿಕ್ಸಪ್ ಆಗ್ತಾಯಿದೆ. ನೋಡೋಣ, ಅದೆಲ್ಲ ಬೇಗ ಸರಿ ಮಾಡ್ಕೊಳ್ಳೋಣ. ಅದು ಬಿಟ್ಟರೆ ಆದಷ್ಟು ಬೇಗ ಒಳ್ಳೆ ಯೂಟ್ಯೂಬಲ್ಲಿ ಕಾಂಟೆಂಟ್ ಕೊಡ್ತೀನಿ. ಆ್ಯಂಡ್ ಒಳ್ಳೊಳ್ಳೆ ಚಾಲೆಂಜಸ್ ಮಾಡೋಣ. ಜೊತೇಲಿ ನಿಮಗೆ ಗೊತ್ತು, ಜೊತೇಲಿ ಅದೇ ಥರ ಸ್ವಲ್ಪ ಜನ ಯಾರೂ ಇಲ್ಲ. ಬಟ್ ಜೊತೇಲಾದ್ರೂ ಚಾಲೆಂಜಸ್ ಮಾಡಬೇಕಂದ್ರೆ ಯಾರನ್ನ ಬರಬೇಕಲ್ವಾ. ಸೊ ಯಾರೂ ಇಲ್ಲ ಅಂದರೆ ಯಾರನ್ನ ಕರೆದು ನಾನು ಚಾಲೆಂಜ್ ಮಾಡಲಿ. ಅದಕ್ಕೆ ಇಲ್ಲನೇ ಒಂದು ಟೈಮ್ ಯಾರನ್ನ ಅಮೌಂಟ್ ಕೊಟ್ಬಿಟ್ಟೆ ಕರೆಸ್ಕೊಂಡ್ಬಿಡ್ತೀನಿ ಅಷ್ಟೇ. ಪೇಯ್ಡ್ ಮಾಡಿಬಿಟ್ಟೆ ಅಂದರೆ ಅವ್ರಿಗೆ ಯಾರು ಬರ್ತಾರೋ ಅವ್ರಿಗೆ ಪೇ ಮಾಡಿಬಿಟ್ಟು ನನ್ನ ವೀಡಿಯೋ ಕರ್ಕೊಂಡು ಆಟಾಡಿಸ್ಬೇಕು ಗೇಮ್ ಅಷ್ಟೇ, ನಾನೇ ಪೇ ಮಾಡಿ. ಹಂಗೆ ಆಗೋದು ನೆಕ್ಸ್ಟು. ನೋಡೋಣ ಏನಾಗುತ್ತೋ. ಅದು ಬಿಟ್ಟರೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಹೋಪ್ ಈ ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ಅಲ್ಲಿವರೆಗೂ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ರವಿನ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ. ಆದಷ್ಟು ಬೇಗ ಗ್ರೇಟ್ ಕಾಂಟೆಂಟ್ ಕೊಡ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.